ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಒಂದಿಷ್ಟು ಯೂಸ್ಫುಲ್ ಕ್ಲೀನಿಂಗ್ ಟಿಪ್ಸ್ನ ಹೇಳಬೇಕು ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಇವಾಗ ನೋಡಿ, ಫಸ್ಟ್ ಟಿಪ್ ಬಂದುಬಿಟ್ಟು ಆಯಿಲ್ ಆನ್ ದ ಫ್ಲೋರ್ ಅಂತ. ಏನಂತ ಅಂದರೆ, ಫ್ಲೋರ್ ಮೇಲೆ ಆಯಿಲ್ ಬಿದ್ದಿರುತ್ತಲ್ಲ, ಅವಾಗ ಅದನ್ನು ಯಾವ ಥರ ರಿಮೂವ್ ಮಾಡಬೇಕು ಈಸಿಯಾಗಿ ಅಂತ ಹೇಳ್ಕೊಡ್ತೀನಿ. ಇವಾಗ ನೋಡಿ, ನಾನು ನ್ಯೂಸ್ ಪೇಪರ್ ತೊಗೊಂಡಿದ್ದೀನಿ. ನ್ಯೂಸ್ ಪೇಪರ್ ಬದಲು ನೀವು ಟಿಶ್ಯೂ ಪೇಪರ್ ಕೂಡ ತೊಗೊಳ್ಬೋದು. ಟಿಶ್ಯೂ ಪೇಪರ್ ಏನಾಗುತ್ತೆ ಅಂದರೆ ಬೇಗ ಒದ್ದೆ ಆಗಿಬಿಡುತ್ತೆ, ರಿಮೂವ್ ಮಾಡೋಕ್ಕೆ ಚೆನ್ನಾಗಾಗೋದಿಲ್ಲ, ಕೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಎಣ್ಣೆ. ಸೊ ಇವಾಗ ನೋಡಿ, ನಾನು ಸ್ವಲ್ಪ ಹೊತ್ತು ಬಿದ್ದಿರೋ ಎಣ್ಣೆ ಮೇಲಿಟ್ಟು ತೆಗ್ದಿದ್ದೀನಿ, ಎಣ್ಣೆ ಹೀರ್ಕೊಂಡಿದೆ. ಆ್ಯಂಡ್ ಮತ್ತೊಂದು ಸೈಡು ನಾನು ಹಾಗೆ ಒರೆಸ್ತಾ ಇದ್ದೀನಿ ನೋಡಿ. ಪ್ರೆಸ್ ಮಾಡಿ ಒರೆಸಿ, ಸೊ ಆಯಿಲ್ ಚೆನ್ನಾಗಿ ಪೇಪರ್ ಮೇಲೆ ಅಂಟ್ಕೊಳ್ಳುತ್ತೆ. ಇದನ್ನು ತೆಗ್ಬೇಡಿ. ಇವಾಗ ಫ್ರೆಶ್ ಪೇಪರ್ ತಗೊಳ್ಳಿ. ಫ್ರೆಶ್ ಪೇಪರ್ ತಗೊಂಡು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಬೋದು, ಅಂದರೆ ಒರೆಸ್ಕೊಂಡ್ಬಿಡಿ, ಹೋಗಿಬಿಡುತ್ತೆ. ನೋಡಿ, ಈ ಥರ ಚೆನ್ನಾಗಿ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ರೆ ನಿಮಗೆ ಅದು ಜಿಡ್ಡು ಹಾಗೆ ಇರುತ್ತಪ್ಪ ಅಂತಂದರೆ ನೀವು ಸೋಪ್ ಹಾಕಿ ಸ್ವಲ್ಪ ಒರೆಸ್ಕೊಳ್ಬೋದು. ಇಲ್ಲೆಲ್ಲ ಕಪ್ಪಗೆ ಚುಕ್ಕೆ ಥರ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ನೋಡಿ, ಇದು ಎಣ್ಣೆ ಜಿಡ್ಡಿದ್ದು ಕಾರ್ನರಲ್ಲೆಲ್ಲ ಆಗಿಬಿಟ್ಟಿದೆ. ಯೂಶಲಿ ಇದು ದೇವ್ರ ಮನೇಲಿ, ಅಡುಗೆ ಮನೇಲಿ ಅಲ್ಲೆಲ್ಲ ಆಗುತ್ತೆ. ಎಣ್ಣೆ ಎಲ್ಲಿ ಯೂಸ್ ಮಾಡ್ತೀವೋ ಆ ಜಾಗದಲ್ಲಿ ಆಗುತ್ತೆ. ಸೊ ಇದನ್ನು ಈ ಥರ ಸ್ಕ್ರಬ್ಬರ್ ಸಿಗುತ್ತಲ್ಲ, ಅದನ್ನು ತಂತಿ ಸ್ಕ್ರಬ್ಬರನ್ನು ಯೂಸ್ ಮಾಡ್ಕೊಂಡು ಯಾವ ಥರ ತೆಗೆಯೋದು ತೋರಿಸ್ತೀನಿ. ಹಾಕ್ಕೊಳ್ಬೇಡಿ. ನೋಡಿ, ಇಲ್ಲಿ ನಾನು ಡ್ರೈ ಆಗೇ ಇದನ್ನು ಒರೆಸ್ತಾ ಇದ್ದೀನಿ. ಈ ಥರ ತಿಕ್ಕಬೇಕು, ಚೆನ್ನಾಗಿ ಹೋಗುತ್ತೆ ಅದು ಸ್ಟೇನ್ಸ್ ಎಲ್ಲ ಇದ್ದಾಗ. ಈ ಥರ ಒರೆಸ್ಕೊಂಡ್ರೆ, ಈ ಥರ ಚೆನ್ನಾಗಿ ತಿಕ್ಕೊಂಡು ತೆಗೆದುಬಿಟ್ರೆ ಎಣ್ಣೆ ಜಿಡ್ಡು ಬೇಗ ಹೋಗುತ್ತೆ ನೋಡಿ. ಇವಾಗ ನೋಡಿ, ವಾಷಿಂಗ್ ಮೆಷಿನ್ ಮೇಲೆ ಈ ಥರ ಎಲ್ಲ ಕಲ್ಲೆ ಆಗಿಬಿಟ್ಟಿದೆ. ಇದು ಬಾಟಲ್ಸ್ ಎಲ್ಲ ಇಟ್ಟಿರ್ತೀವಲ್ಲ, ಕಂಫರ್ಟ್ದು ಮತ್ತು ಲಿಕ್ವಿಡ್ ಡಿಟರ್ಜೆಂಟ್ದು, ಅದೆಲ್ಲ ಇಟ್ಟಾಗ ಈ ಥರ ಕಲೆ ಆಗಿಬಿಡುತ್ತೆ ನೋಡಿ. ಈ ಥರ ಎಲ್ಲ ಕಲೆ ಆಗಿದೆ. ಇದನ್ನು ಯಾವ ಥರ ರಿಮೂವ್ ಮಾಡೋದು ಅಂತ ತೋರಿಸ್ತೀನಿ ಇವಾಗ. ಫಸ್ಟು ಒಂದು ಕ್ಲಾತ್ ತಗೊಂಡು ಡಸ್ಟ್ ಫ್ರೀ ಮಾಡ್ಕೊಳ್ಳಿ, ಅಂದರೆ ಡಸ್ಟ್ನೆಲ್ಲ ತೆಕ್ಕೊಂಡ್ಬಿಡಿ. ತಿಳಿ ಧೂಳು ಇತ್ತು ಅಂತಂದರೆ ಅದನ್ನೆಲ್ಲ ಒರೆಸ್ಕೊಂಡು ತೆಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಕಾಲಿನಿಂದ ಸ್ಪ್ರೇ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಕಲೆ ಆಗಿದೆಯೋ ಅಲ್ಲೆಲ್ಲ ಸ್ಪ್ರೇ ಮಾಡ್ಕೊಳ್ಳಿ. ಸ್ಪ್ರೇ ಮಾಡ್ಕೊಂಡಾದ್ಮೇಲೆ ಈ ಥರ ಒರೆಸ್ಕೊಂಡಿದ್ದೀನಿ ನೋಡಿ, ನಾನು ಎಷ್ಟು ಕ್ಲೀನ್ ಆಗಿದೆ. ಆ್ಯಂಡ್ ನೀವು ಇದ್ರ ಮೇಲೆ ಇಡೋ ಅಂಥ ಬಾಟಲ್ಸು ಅದೆಲ್ಲ ಬಾಟಮ್ನ ಕ್ಲೀನಾಗಿ ಒರೆಸ್ಕೊಂಡು ಈ ಥರ ಬಾಸ್ಕೆಟಲ್ಲಿ ಅರೇಂಜ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ವಾಷಿಂಗ್ ಮಿಷಿನ್ ಮೇಲಿರೋ ಸರ್ಫೇಸ್ ಕೂಡ ಎಲ್ಲ ಕ್ಲೀನಾಗಿರುತ್ತೆ. ಇದು ಒಂದು ಟಿಪ್ಪು. ನೀವು ಬಾಸ್ಕೆಟ್ ಇಲ್ಲ ಅಂತ ಅಂದರೆ ಮನೇಲಿ ಪರ್ಚೇಸ್ ಮಾಡಿ, ಇಲ್ಲ ಅಂತ ಅಂದರೆ ಈ ಥರ ಕಾರ್ಡ್ಬೋರ್ಡ್ ಬಾಕ್ಸ್ ಇರುತ್ತಲ್ಲ, ಅದನ್ನು ಯೂಸ್ ಮಾಡ್ಕೊಳ್ಬೋದು. ಇನ್ನೂ ಹೆಚ್ಚಿನ ವಸ್ತು ಇದ್ರ ಮೇಲೆ ಹಿಡಿಯುತ್ತೆ ನೋಡಿ. ಈ ಥರ ನೀವು ಇಟ್ಕೊಳ್ಬೋದು, ಚೆನ್ನಾಗೂ ಕಾಣಿಸುತ್ತೆ, ಆರ್ಗನೈಸ್ಡ್ ಅನಿಸುತ್ತೆ, ಚೆನ್ನಾಗಿರುತ್ತೆ ನೋಡೋಕ್ಕೆ. ಇಲ್ಲಿ ನೋಡಿ, ಇಲ್ಲಿದ್ದ ಸ್ಟೇನು ಅದೆಲ್ಲ ಕ್ಲೀನಾಗಿ ಹೋಗ್ಬಿಟ್ಟಿದೆ. ಫ್ರಿಜ್ಜಲ್ಲಿ ಈ ಥರ ಕಂಪಾರ್ಟ್ಮೆಂಟ್ ಇರುತ್ತಲ್ಲ, ಅದ್ರ ಮೇಲೆ ಕೊಳೆ ಕೂತ್ಕೊಂಡಿರುತ್ತೆ. ಸೊ ಅದನ್ನು ಯಾವ ಥರ ರಿಮೂವ್ ಮಾಡೋದು ಅಂತಂದರೆ, ಫಸ್ಟ್ ಇದನ್ನು ವಾಶ್ ಮಾಡ್ಕೊಂಡ್ಬಿಡಿ. ವಾಶ್ ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸ್ಕೊಂಡು ಇಲ್ಲಿ ಇಟ್ಕೊಂಡಿರಿ. ಅದಾದಮೇಲೆ ಇದ್ರ ಮೇಲೆ ಲೈನರ್ ಯೂಸ್ ಮಾಡಿ. ಲೈನರ್ ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ನೀಟಾಗಿರುತ್ತೆ. ಆ್ಯಂಡ್ ಲೈನರ್ನಷ್ಟೇ ವಾಶ್ ಮಾಡ್ಕೊಂಡು ಬಿಡ್ಬೋದು ನಾವು, ಈಸಿ ಆಗುತ್ತೆ ಕೆಲಸ. ನಾನಿಲ್ಲಿ ಯೂಸ್ ಮಾಡಿರೋದು ಕಾರ್ಗಳ ಮೇಲೆ, ಮದುವೆಗಳಲ್ಲಿ ಬ್ಯಾನರ್ ಯೂಸ್ ಮಾಡಿರ್ತೀವಲ್ಲ, ಅದನ್ನು ಯೂಸ್ ಮಾಡಿದ್ದೀನಿ. ನೀವು ಮಾರ್ಕೆಟಲ್ಲಿ ಸಿಗುತ್ತಲ್ಲ ಲೈನರ್, ಅದನ್ನು ಯೂಸ್ ಮಾಡ್ಕೊಳ್ಬೋದು. ಇದರಲ್ಲಿ ಏನಾದರೂ ಸ್ಟೋರ್ ಮಾಡೋದಕ್ಕಿಂತ ಮುಂಚೆ ಬಾಟಮ್ ಎಲ್ಲ ಒಂದು ಸರಿ ಕ್ಲೀನಾಗಿ ಒರೆಸ್ಕೊಂಡ್ಬಿಡಿ. ಸೊ ನಿಮಗೆ ಲೈನರ್ನು ಈಸಿಯಾಗಿ ವಾಶ್ ಮಾಡ್ಕೊಳ್ಬೋದು.
ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ. ಇಲ್ಲಿ ಫ್ರಿಡ್ಜ್ ಮೇಲೆ ತುಂಬ ಕೊಳೆ ಆಗಿದೆ, ಡಾಟ್ ಡಾಟ್ ಟೈಪ್ ಏನೇನೋ ಆಗಿಬಿಟ್ಟಿದೆ. ಆ್ಯಂಡ್ ಇಲ್ಲೂ ಏನೋ ಆಗಿದೆಯಲ್ಲ, ಇದನ್ನೆಲ್ಲ ಯಾವ ಥರ ಕ್ಲೀನ್ ಮಾಡೋದು ನೀಟಾಗಿ ಅಂತ ತೋರಿಸ್ತೀನಿ. ನಮಗೆ ಇದಕ್ಕೆ ಕಾಲಿನ್ ಬೇಕಾಗುತ್ತೆ ಆ್ಯಂಡ್ ಒಂದು ಕ್ಲಾತ್ ಬೇಕಾಗುತ್ತೆ. ನೀವು ಕಾಟನ್ ಕ್ಲಾತ್ ಆದರೂ ತೊಗೊಳ್ಬೋದು, ಇಲ್ಲ ಅಂತಂದರೆ ಜಸ್ಟ್ ಕಾರ್ಗಳೆಲ್ಲ ವಾಶ್ ಮಾಡೋಕ್ಕೆ, ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತಾರಲ್ಲ ಅದನ್ನು ತೊಗೊಳ್ಬೋದು. ಡೋರ್ ಮೇಲಿರೋ ಡಸ್ಟ್ ಎಲ್ಲ ಒರೆಸ್ಕೊಂಡ್ಬಿಡಿ. ಅದಾದಮೇಲೆ ಕಾಲಿನಲ್ಲಿ ಚೆನ್ನಾಗಿ ಸ್ಪ್ರೇ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಸ್ಪ್ರೇ ಮಾಡ್ಕೊಂಡಾದ್ಮೇಲೆ ನೀವು ಒಂದು ಕ್ಲಾತ್ ತಗೊಂಡು, ಕಾಟನ್ ಕ್ಲಾತ್ ಆದರೂ ತೊಗೊಳ್ಬೋದು, ಈ ಥರದ್ದು ಕ್ಲಾತ್ ಆದರೂ ತೊಗೊಳ್ಬೋದು, ತಗೊಂಡು ಒರೆಸ್ಕೊಳ್ಳಿ. ನೋಡಿ ಇವಾಗ ಎಷ್ಟು ಕ್ಲೀನ್ ಆ್ಯಂಡ್ ನೀಟ್ ಅನಿಸುತ್ತೆ. Thank you for watching my video. If you are new to my channel, please subscribe to my channel and hit the bell button next to that so you will get notification when I upload my new videos. Here you have to select first option, that is all, to get notifications for all my videos. If you like my video, please give a big thumbs up and share it with your friends and family through the social medias like Facebook, WhatsApp, Messenger, and so many. Thank you.